ಒಂಬಾಳೆ ಹುಡ್ಕದೆ ಇಷ್ಟು ಸಾಹಸ ಮಾಡಿದ್ವಲ್ಲ. ಹೂ ಹಾಕಕ್ಕೇನಪ್ಪ? ಹೂವಲ್ಲ. ಒಬ್ರೇ ಹಾಕೊಂಡು ಒಬ್ರೇ ತಿಂತಾ ಇದ್ದೀರಾ? ಮೊಮ್ಮಗಳದು ಹುಡುಗಿ ಚಪ್ಪಲಿ ಮೇಲೆ ಬಾಯ್. ಹಾಯ್ ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರಿಗೂ ಬೆಳಗಿನ ಶುಭೋದಯ. ನಾವಿವತ್ತು ಊರಲ್ಲಿ ಹೊಲದಲ್ಲಿ ಪೂಜೆ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ಹೊಲದ ಹತ್ರ ಪೂಜೆ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ಏನದು ಬೆಕ್ಕ ಮ್ಯಾವ್ ಮ್ಯಾವ್ ಅಂದಂಗಿತ್ತು. ಹಸುನು ಈ ಸತಿ ಇವೆಲ್ಲ ಹಳೆ ಗಿಡಗಳು. ಒಂಬಾಳೆ ಹುಡ್ಕದೆ ಇಷ್ಟು ಸಾಹಸ ಮಾಡಿದ್ವಲ್ಲ. ಒಂಬಾಳೆ ಯಾವ್ದು ಅನ್ನೋದೇ ಇಲ್ಲಿ 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 ನೋಡಿ, ಇದು ಇದು ಫಸ್ಟ್ ಟೈಮ್ ಇದ್ರ ಜೊತೆಲಿ ಹಾಕಿರೋದ್ರಲ್ಲಿ ಫಸ್ಟ್ ಟೈಮ್ ಅಂಬಾಳೆ ಇದೆ ಹೊಡೆದಿರೋದು. ಆಚೆ ಹೇಳ್ಬೇಕು ಒಂಬಾಳೆ ಯಾವ್ದು ಅಂತ ನೋಡಿ. ಇದ್ರಲ್ಲೂ ಇದೆ, ಇದ್ರಲ್ಲೊಂದಿದೆ, ಇದ್ರಲ್ಲೊಂದಿದೆ, ಎಲ್ಲ ಇದ್ರೊಳಗೆ ಆತರ ಇರುತ್ತಲ್ವಾ. ಈ ಕಡೆಯಿಂದ ಇಲ್ಲಿ ಬಾಪು ಮರಿನಾ ಮರಿ. ಒಂದು ಬಾಳೆ ಎಲೆ ಇದ್ರೆ ಚಿಕ್ಕ ಮರ ಬಾಳೆ ಎಲೆ ಐತೆ. ಬಾಳೆ ಎಲೆ ಕೀಳಕ್ಕೆ ನೋಡಿ ನೀವು ಇವತ್ತವ. ಇದು ಫಸ್ಟ್, ಇದು ಸೆಕೆಂಡ್, ಒಂದ್ರಲ್ಲೇ ಬಂದಿದೆ. ಚಿಕ್ಕ ಮರಿ ಬಂದೈತೆ ಒಂಬಾಳೆ. ಬಿಡ್ಲಾ? ತೊಳಿಬೇಕಾ ಏನ್ ಮಾಡ್ಬೇಕು? ಒಂಚೂರು ತೊಳಿಯಪ್ಪ, ನೀರ್ ಹಾಕು ನೋಡು. ಪೂಜೆ ಒಂಬಾಳೆಗೆ ಪೂಜೆ. ಅದು ಒಂಬಾಳೆ ಪೂಜೆ ಮಾಡಬೇಕು ಫಸ್ಟ್ ಟೈಮ್. ಇಷ್ಟು ಮರದಲ್ಲಿ ಅಂದ್ರೆ ಹೊಸ ಮರದಲ್ಲಿ ಇದು ಫಸ್ಟ್ ಟೈಮ್ ಅನ್ಸುತ್ತಲ್ವಾ? ಹೌದು ಹೌದು. ಓ ದಾಸವಾಳ. ಅಲ್ಲಿ ಮಾತು ಮಾಡಿ ಈಗಲೇ ಮಾಡ್ಬಿಟ್ರೆ ಎಡಿಟ್ ಮಾಡ್ಬೇಕಷ್ಟ. ಬಾಳೆ ಎಲೆ ತಂದ್ರ? ಶಶು ಶಶಾಂಕ ಒಂದ್ ಬಾಳೆ ಎಲೆ ತಗೊಂಬರಪ್ಪಿ. ಬಾಳೆ ಎಲೆ ಕಟ್ ಮಾಡ್ಕೊಂಬೇಕು. ಚಾಕು ಇಲ್ಲಿ ನಮ್ಮ ಅಡಿಕೆ ತೋಟದಲ್ಲಿ ಹೊಸದಾಗಿ ಒಂಬಾಳೆ ಆಗಿತ್ತು. ನಮ್ಮ ಅತ್ತೆ ಮಾವನ ಕೈಲಿ ಪೂಜೆ ಮಾಡೋಕ್ಕಾಗಿರ್ಲಿಲ್ಲ. ಹೆಂಗಿದ್ರು ನೀವು ಹೋಗ್ತಾ ಇದ್ದೀರಲ್ಲ ಹೊಲ್ದ ಹತ್ರ ಪೂಜೆ ಮಾಡೋಕ್ಕೆ, ಹಾಗೆ ಒಂಬಾಳೆಗೂ ಪೂಜೆ ಮುಗಿಸ್ಬಿಡಿ ಅಂತ ಅಂದರು. ನಾವೆಲ್ಲ ಗೊತ್ತಿರೋರ ಥರ ಹ್ಞೂ ಅಂದ್ಕೊಂಡು ಹೋದ್ವಿ. ಅರ್ಧ ಗಂಟೆ ತೊಗೊಂಡಿದ್ದೀವಿ ಗೈಸ್. ಒಂಬಾಳೆ ಹುಡುಕಕ್ಕೆ ಅರ್ಧ ಗಂಟೆ ತೊಗೊಂಡಿದ್ದೀವಿ. ಒಂಬಾಳೆ ಆಗಿರೋ ಮರದ ಸುತ್ತಾನೇ ಇದ್ದೀವಿ, ಆದರೆ ಒಂಬಾಳೆ ಯಾವುದು ಅಂತಲೇ ಗೊತ್ತಿರಲಿಲ್ಲ. ನಾನು ಮಾಮೂಲಿಯಾಗಿ ದೇವ್ರಿಗೆಲ್ಲ ಇಡಬೇಕಾದ್ರೆ ಒಂಬಾಳೆ ಇದು ಅದು ಫ್ಲವರ್ ಥರ ಏನೋ ಇರುತ್ತಲ್ಲ, ನಾನು ಆ ಥರ ಇರುತ್ತೆ ಅಂತ ಎಲ್ಲ ಮರದಲ್ಲೂ ಹುಡುಕ್ತಾ ಇದ್ದೀನಿ. ಆಮೇಲೆ ಬಂದು ನಮ್ಮ ಆಂಟಿ ಹೇಳಿದ್ರು, ಒಂಬಾಳೆ ಅಂದರೆ ಇದು, ಒಂಬಾಳೆ ಹಿಂಗಿರುತ್ತೆ ಅಂತ ಆಮೇಲೆ ಹೇಳಿದ್ರು. ಅದಾದಮೇಲೆ ಪೂಜೆ ಮುಗಿಸ್ಕೊಂಡು ನಾವು ಹೊಲ್ದ ಹತ್ರ ಪೂಜೆ ಮುಗ್ಸಕ್ಕೆ ಹೋದ್ವಿ. ಅಯ್ಯೋ ದೇವ್ರೆ, ನಂಗೆ ನಿಜವಾಗ್ಲೂ ಒಂಬಾಳೆ ಹಿಂಗಿರುತ್ತೆ ಅಂತ ನನಗೆ ಗೊತ್ತೂ ಇರಲಿಲ್ಲ. ನಾನು ಫಸ್ಟ್ ಟೈಮ್ ಈ ಥರ ಒಂಬಾಳೆ ನೋಡ್ತಾ ಇರೋದು. ಇದು ನಮ್ಮ ಒಂಬಾಳೆ ಮರದ್ದು ಸ್ಟೋರಿ. ಅದಾದಮೇಲೆ ಪೂಜೆ ಎಲ್ಲ ಮುಗಿಸ್ಕೊಂಡು ಹೊಲ್ದ ಹತ್ರ ಹೋಗಿ ಪೂಜೆ ಮಾಡಿಕೊಂಡು ಬಂದ್ವಿ ರಿಟರ್ನು. ವಿಳೆದೆಲ್ಲ ಕಿತ್ಕೊಂಡ್ಬರ್ಬೇಕಾ? ಏನ್ ನೀರು ಇಂದಲೇ ಏನಕ್ಕಾಯ್ತೀರಾ? ಕೆಂಜಕ್ ಇದ್ರ ಮೇಲೆ ನಿಂತಿದ್ದೆ ನೋಡಮ್ಮ. ನನಗೂ ಆಗ್ಲೇ ಕಡಿದ್ಬಿಟ್ಟು ಅದಕ್ಕೆ ಕೆಂಚಿಗಿರೋ ಜೊತೆ ಹೋಗ್ಬೇಡಿ, ಅವು ಕಚ್ಚಾಕ್ಬಿಡ್ತವೆ. ಏನು ಅಲ್ಲಿ ನಿಂತಿದ್ನಲ್ಲ, ಅದು ಲಕ್ಷ್ಮೀ ದೇವಿಗೆ ಪೂಜೆ ಮಾಡ್ದಂಗೆ. ಈ ತರ ಒಂಬಾಳೆ ಹುಡುಕಿ ಪೂಜೆ ಮಾಡಿ ಬಾಮು. ಎಷ್ಟು ಬಾರ ಚಿಕ್ಕ ಮಕ್ಳು ಮಾಡಿದ್ರೆ ಒಳ್ಳೇದು. ಚೋಟ ಇಲ್ಲೋದು ಅವನು ಟೊಮೊಟೊ ಹುಡುಕ್ತಾವಳೆ. ಬಾರೋ ಅಮ್ಮೋ.
ಚೋಟು ಹೋಗ್ತಾ ಇದ್ ಬಾರೆ ಇಲ್ಲಿ ಪೂಜೆ ಮಾಡು. ಬಾಯ್ಲಮ್ಮ ಆಮೇಲೆ ಹೋಗುವಂತೆ ಬಾಯ್. ನೋಡು ಆ ಕವರಲ್ಲಿ ಎಲ್ಲೋ ಕವರಲ್ಲಿ ಏನಂಬು ಕಟ್ಟಕ್ಕೆ ಅಂಬ ಆ ಕಡೆ ಇದ್ದ ಕಣ ಮರಲಿ. ಅವೇ ಇದ್ದ ಹೋದ್ಸತಿ ರವಿ ಅಂಕಲ್ ಮಾಡಿ ನಾವಿಬ್ರೆ ಮಾಡಿದ್ವಾ? ಹಾಂ 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 ಹಾಂ. ಎಲ್ಲ ಹಾಕಿ ಮಾಡಿದ್ವಿ. ಯಾಕಲ್ವಾ ಈ ಲೆವೆಲ್? ಹ್ಞೂ ಇನ್ನು ಕೆಳಗೆ ಕಟ್ಟು. ಹೂ ಹಾಕಕ್ಕ? ಕಟ್ಟು. ಹೂ ಹಾಕಕ್ಕೇನಪ್ಪ? ಹೂ ಅಲ್ಲ ಹ? ಸೊಂಪ ಅಂಬು ಎದಕ್ಕ ಮಂದಿದ್ ಕಾಣೆ ಆಗೋಯ್ತು. ನಾನು ಹಚ್ತೀನಿ ತಾಳೆ ಬೆಂಕಿನ, ನೀವು ಯಾರು ಹಚ್ಚಬೇಡಿ. ಕಲ್ಲು ಕೊಡ್ರಿ. ಹಾಂ ಅವ್ರು ಹಚ್ಬೇಕು ಅನ್ಸುತ್ತೆ. ಬೆಂಕಿ ನಾವು ಪೂಜೆ ಮಾಡ್ರಿ ನೀವು. ಕರ್ಪೂರ ಕೊಡುವ ಲತಾ, ಕರ್ಪೂರ ಕೊಡು ಒಂದು 2-3 ಕರ್ಪೂರ ಕೊಡು. ಮಾಮ ನೀವು ಇದನ್ನ ಕರ್ಪೂರ ಕಡ್ಡಿ ಹಾಕಿ ಬೆಳಗ್ಬಿಡಿ, ಮುಕ್ತಿ ನಿಮ್ಮ ಪೂಜೆ ಮುಗಿಸ್ಬಿಡಿ. ನಾನು ಕರ್ಪೂರ ನಾನು ಹಾಕೋತೀನಿ ಇಲ್ಲಿ ಮುಕ್ತಿ. ಮಳೆ ನೀರ ತೊಳಿತಾ ಇದೆ. ಕೈ ಮುಗಿದ್ಬಿಟ್ಟು ಕ್ಲೋಸ್ ನಿಮ್ಮ ಕೆಲಸ ಮುಗಿಸಿ ನಾನು ಹಚ್ಕೋತೀನಿ ಈಗ. ಬಿಡಿ ಕುಂಕುಮ ಕೊಡ್ರಿ. ಎಲ್ಲ ಇಲ್ಲೇ ಇಡ್ಬೇಕಲ್ಲ. ಪೇಪರ್ ಕೊಡಮ್ಮ. ಕೊಡಿ. ತಪ್ಪಲೆ ಇಟ್ಬಿಟ್ಟು ಪೂಜೆ ಮಾಡ್ಲಾ? ಅಲ್ಲ ಇವ ತಾಮರ್ಲಿ ಏನು ತೊಂದರೆ ಇಲ್ಲ, ಹತ್ಕೊಳ್ಳಿ ತಾಳಿ ತಾಮರಮ್ಮ ಹತ್ಕಂತ ಬರ್ರಿ, ಅದ್ದೂರಿ ಆಗಿ ಹತ್ಕಂತ ತಾಳಿ ಹತ್ಕಂತ ಯೋಚನೆ ಮಾಡ್ದಂಗ ಕೊಡಿ ತಪ್ಲೆ ತಮ್ಮನಿ. ನಾವು ಅಡಿಕೆ ಗಿಡಕ್ಕೆಲ್ಲ ಪೂಜೆ ಮಾಡಿ ಮುಗಿಸಿ ಬಂದ ಮೇಲೆ ಇಲ್ಲಿ ಪೂಜೆ ಮಾಡ್ತಾ ಇದ್ದೀವಿ ನಮ್ಮ ತೋಟದಲ್ಲಿ. ಹಳ್ಳಿ ಸೈಡ್ ಇರೋರಿಗೆಲ್ಲರಿಗೂ ಗೊತ್ತಿರುತ್ತೆ, ಒಬ್ಬೊಬ್ಬರು ಒಂದೊಂದು ಪೂಜೆ ಮಾಡ್ತಾರೆ ತೋಟದಲ್ಲಿ. ಇದು ಎಂತ ಮುನಿಯಪ್ಪ ಆಮೇಲೆ ಏನೇನೋ ಇಟ್ಟು ಪೂಜೆ ಮಾಡ್ತಾರೆ. ಆದರೆ ನಾವು ಪೂಜಿಸೋದು ದೇವ್ರ ಹೆಸರು ಬಂದು ಕಾಳ್ಬೋಳಮ್ಮ ಅಂದ್ಬಿಟ್ಟು. ಹೊಲದಲ್ಲಿ ಇದನ್ನು ವರ್ಷಕ್ಕೊಂದ್ಸತಿ ಪೂಜೆ ಮಾಡಬೇಕು. ಪೂಜೆ ಅವಾಗ್ಲಿಂದನೂ ಮಾಡ್ಕೊಂಬರ್ತಿದ್ರಂತೆ. ಒಂದು ಸ್ವಲ್ಪ ವರ್ಷ ಬಿಟ್ಬಿಟ್ಟಿದ್ರು. ಅದಾದಮೇಲೆ ನನ್ನ ಮಗನಿಗೆ ಹುಷಾರು ತಪ್ಪದಂಗೆ ಆದಮೇಲೆ ಇಲ್ಲ ನಾವು ಈ ಥರ ಮಾಡ್ತಿದ್ವಿ, ನೀವು ಮಾಡಬೇಕು ಅಂತ ಹೇಳಿದ್ಮೇಲೆ ನನ್ನ ಮಗಂಗೆ ಒಂದು 2 ವರ್ಷ 3 ವರ್ಷ ಇದ್ದಾಗಿಂದನೂ ನಾವು ಈ ಥರ ಪೂಜೆ ಮಾಡ್ಕೊಂಬರ್ತಾಯಿದ್ದೀವಿ. ಆಲ್ಮೋಸ್ಟ್ ನಮ್ಮ ಫ್ಯಾಮಿಲಿಲಿ ಎಲ್ಲ ಗಂಡು ಮಕ್ಕಳು ಪೂಜೆ ಮಾಡಬೇಕು ಇದನ್ನು. ಹಾಗಾಗಿ ಪೂಜೆ ಮಾಡ್ಕೊಂಡು ಬರ್ತಾಯಿದ್ದೀವಿ ಅವಾಗ್ಲಿಂದನೂ. ಹೋದ ವರ್ಷವೂ ನಾನು ನಮ್ಮ ಊರು ಜಾತ್ರೆ ಆದ ಒಂದು 2 ದಿನ ಆದಮೇಲೆ ಈ ಪೂಜೆ ಮಾಡ್ತೀವಿ. 2 ದಿನ ಇಲ್ಲ 1 ದಿನ ಆದಮೇಲೆ ಪೂಜೆ ಮಾಡ್ತೀವಿ. ಹೋದ ವರ್ಷ ವ್ಲಾಗಲ್ಲೂ ನಾನು ಹಾಕಿದ್ದೆ, ಈ ವರ್ಷವೂ ಹಾಕ್ತಾಯಿದ್ದೀವಿ. ಅಲ್ಲೇ ಎಲ್ಲ ಅಡುಗೆ ಮಾಡಿ ದೇವರಿಗೆ ಮೊಸರನ್ನ ನೈವೇದ್ಯ ಮಾಡಿ ನಾವು ಅಲ್ಲೇ ಎಲ್ಲ ಊಟ ಮಾಡಿಕೊಂಡು ಮನೆಗೆ ಏನೂ ತರಂಗಿಲ್ಲ, ಎಲ್ಲ ಅಲ್ಲೇ ಊಟ ಎಲ್ಲ ಮುಗಿಸ್ಕೊಂಡು ಬರಬೇಕು. ಓಹ್ ಅವ್ರ ಪೂಜೆ ಮಾಡೋಗ್ರಿ ಇಬ್ರು ಏನು ಸಿಂಗಲ್ ಆಗಿ ಒಬ್ರೇ ಹಾಕೊಂಡು ಒಬ್ರೇ ತಿಂತಾ ಇದ್ದೀರಾ? ಹೋಗಿ ಇಬ್ರು ಹೋಗಿ ನೋಡು ಒಬ್ರು ಇಲ್ಲ. ಟೇಸ್ಟ್ ನೋಡ್ಬೋದಾ? ಟೇಸ್ಟ್ ಪೂಜೆ ಮಾಡೋದು ಸೇಮ್ ಇದೆ ಏನು? ನಿಮ್ಗೆ ತಿರುಗಿ ಬಿಟ್ಬಿಟ್ಲು. ಈಗ ಏನ ಕೇಳಲ್ಲ, ಅದು ದೊಡ್ಡದ ಅವನು ಚಿಕನ್ ಮಾಡೋದು ಅವಳು ಬೇಕು ಅಂತ ತರ್ತಾನೆ. ಬಲ ಬಲ ಚಿಕನ್ ಪಪ್ಪಾಯ್ತು ಅರಿಶು ಬ್ಯಾಗ್ ಅದು ಬೇಸ್ಟ್ ಅಲ್ಲ. ಬಿಸಿಲು ಬತ್ಕೊಂಡ್ರ ಎಲ್ಲಿ ಬತ್ತೀರಮ್ಮ? ಜಾಗನೇ ಇಲ್ವಲ್ಲ, ನಮಗೆ ಬರಕ್ ಜಾಗನೇ ಇಲ್ಲ. ತಾಳಿಮ್ಮ ತಾಳಿ ತಾಳಿ ಹಾಕ್ತಾರೆ. ಏನು ಮಾಡಲ್ಲ ಬರಮ್ಮ.
ಅನ್ನಕ್ಕೆ ತಾಯಿ ನೀರಿಕ್ಕೆ ಸಾಧ್ಯ ಇರಲಿಲ್ಲ. ನಾವು ಇನ್ನೂ ಯಾರಿಗೆ ಲತ್ತ ಮೊಸರಂತ ಹಾಕ್ಬಿಟ್ರಿ ನೀವು ನೀವು ಅನ್ನ ಇಡ್ಬೇಕಾ ಯಾರಿಗೆ ಕತ್ತ ಮೊಸರಂತ ಹಾಕು ಬೋಂಡ ಮಾತ್ರ ತಿನ್ನೋದು ಯಾಕೆ ಡಯೆಟ್ಟಾ ಅನ್ನ ತಿನ್ನಲ್ವಾ ಮಾತ್ರ ತಿನ್ನೋದು. ಓಕೆ ಸಾಕು ಸಾಕು ಓ ಸುಡ್ತದೆ ಅಂತ ಎಲ್ಲಿ ನೋಡ್ತಾವ್ರ ಅಣ್ಣ ನೀರಂತ ಕೊಡಪ್ಪ. ಹಿಂಗ್ ಇಟ್ಕೊಂತೀರಾ ನಾವಿಬ್ರು ನಾರ್ಮಲ್ ಆಗಿ ತಿಂತಾ ಇರ್ತೀವಿ. ಸೈಡಿಗೆ ಬನ್ನಿ ಟಕ್ ಅಂತ ಹಿಂಗ್ ನಾವು ಫಸ್ಟ್ ನಾವು ಕ್ಯಾಮ್ರಾ ನೋಡ್ತೀವಿ, ಕ್ಯಾಮ್ರಾ ನೋಡ್ಬಿಟ್ಟು ನಿಧಾನಕ್ಕೆ ತಿಂತೀವಿ. ಆಮೇಲೆ ನೀವು ಸೈಡ್ ತಗೊಂಡೋಗಿ ತಿರ್ಗಿ ವಾಪಸ್ ಹಂಗೆ ಅವ್ರನ್ನ ರೆಕಾರ್ಡ್ ಮಾಡೋ ತರ ತಿರುಗಿಸ್ರಿ, ಟಕ್ ಅಂತ ನಮ್ ಕಡೆ ತಿರ್ಗಿಸಿ. ಓಕೆ ಡನ್. ನಾವು ಫಾಸ್ಟ್ ಆಗಿ ತಿಂತ ಇವಾಗ ಈ ಕಡೆಯಿಂದ ಬರ್ತೀನಿ ಇರಪ್ಪ ನಿಮ್ಮ ಅಪ್ಪ ಏನು ಇದು ಮಾಡ್ತಾವಳೆ ಹೋಗ್ರಿ. 1 2 3 ಸ್ಟಾರ್ಟ್. ಕ್ಯಾಮ್ರಾ ನೋಡ್ ಫಸ್ಟ್. ಓ ನಿಮ್ಗೆ ಇದು ನಾರ್ಮಲ್. ಏನ್ ಬಿಡ್ವಾ ತಿರುಗಿಸ್ರಿ ನಿಮ್ಗೆ ವಯಸ್ಸು ಇನ್ಸ್ಟಾಗ್ರಾಮ್ ಅದನ್ನು ನೋಡ ಅದನ್ನೋ ಫೋಟೋ ಹಿಡಿಯೋದು ನೋಡ ನೋಡು. ಆಂಟಿನೇ ಹೇಳಿದ್ರು ವಿಡಿಯೋ ಮಾಡು ಬಾ ಅಂತ. ಊಟನೂ ಆಯ್ತು, ಪೂಜೆನೂ ಆಯ್ತು. ಅದಾದ್ಮೇಲೆ ಒಂದು ಸ್ವಲ್ಪ ಮಾತುಕತೆ ತಮಾಷೆ ಎಲ್ಲ ಆದಮೇಲೆ ಊಟ ತಿಂದಿದ್ವಲ್ಲ ಚೆನ್ನಾಗಿ ಕರಗಿಸ್ಬೇಕಲ್ಲ ಅಂದ್ಬಿಟ್ಟು ತೋಟದಲ್ಲಿ ಆಟ ಆಡೋಕ್ಕೆ ಅಂತ ಸ್ಟಾರ್ಟ್ ಮಾಡಿದ್ವಿ. ಆಟ ಆಡ್ತಾ 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 ಸಂಜೆನೇ ಆಗೋಯ್ತು. ಯಾವ ಲೆವೆಲ್ಲಿಗೆ ಆಟ ಆಡಿದ್ದೀವಿ ಮನೆಯವರೆಲ್ಲ ಸೇರಿ ಅಂದರೆ ಬಿದ್ದು ಎದ್ದು ಕೈ ಕಾಲು ಮುಸುಡಿ ಎಲ್ಲ ಗಾಯ ಮಾಡ್ಕೊಳ್ಳೋ ಲೆವೆಲ್ಲಿವರೆಗೂ ಆಟ ಆಡಿದ್ದೀವಿ. ಫಸ್ಟು ಕ್ರಿಕೆಟ್ ಆಡಿದ್ವಿ, ಆಮೇಲೆ ಲಗೋರಿ, ಅದಾದಮೇಲೆ ಅದೇನು ಚಿನ್ನಿ ದಾಂಡು, ಹೆಂಗೆ ಆಟ ಆಡಿದ್ದೀವಿ ಅಂದರೆ ಆ ದಿನ ಮಾತ್ರ ಚಿಂದಿ ಆಗಿತ್ತು, ಸಖತ್ತಾಗಿತ್ತು. ಹುಡುಗರು ಅಂಟಮ್ಮ ಹುಡುಗಿ ನಾವು 3 ಜನ ಟೀಮ್ ಇವಾಗ. ಫಸ್ಟ್ ಇವ್ರು ಎಸಿತಾರೆ. ಅಪ್ಪ ಇಷ್ಟು ಕಟ್ಟಕ್ಕಾಗಲ್ಲ. ಓಡಂಗಿಲ್ಲ 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 ಓಡಂಗಿಲ್ಲ. ಲಗೋರಿ ಲಗೋರಿ ಲಗೋರಿ. ಅಲ್ಲ ನಿಮ್ ಟೀಮ್ ಅವನಿಗೆ ಹೊಡೆದ್ಬಿಟ್ಟ ಆತ. ಅವನು ಓಡಾಗ್ಬಿಟ್ಟ ಅವನೇ. ಲಗೋರಿ ಎಕ್ಸ್ಪರ್ಟ್ ಏಮಂಟಿ. ಓಡ್ರ 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 ಓಡ್ರ. ಕಟ್ಬಿಟ್ಟೆನಾ? ಏಯ್ ಚೆನ್ನಾಗಿರೋ ಕಲ್ ತಗೋಬೇಕು. ಹಾ ಇನ್ಯಾರವ್ರೆ? ಹೊಡೆಯಮ್ಮ ಕರೆಕ್ಟಾಗಿ. ಏಯ್ ನೀನು ಆಪೋಸಿಟ್ಟು.
ಒಂದ್ ಮ್ಯಾಚ್ ಸೋಲ್ಸ್ಬಿಟ್ಟ. ಕ್ಯಾಚ್ ಹಿಡಿ. ಕ್ಯಾಚ್ ಹಿಡಿ. ವಾ ಇಲ್ಲ ನೀವು ಅವ್ನಿಲ್ಲ ಅವ್ನು ನಮ್ಗೆ ಬಂತೆ ಅದೇ ಹಾಕು ಕ್ಯಾಚ್ ಹಿಡಿ. ಔಟ್. ವಿಡಿಯೋ ರೆಕಾರ್ಡ್ ಆಗಿದೆ ಯಾರು ಪಾಸ್ 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 ಓಡ 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 ಅಲ್ಲಿ ಕಟ್ಟಾಗ್ರಿ ಕಟ್ಟಾಗ್ರಿ ಕಟ್ಟ 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 ಅವನು ಎರಡು ಕಡೆನೂ ಇರ್ತಾನೆ ಅವನು ಕಟ್ಟ 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 ಹೋಯ್ತು ಅಲ್ಟಿಮೇಟ್. ಬಾಲೆ ಇಲ್ಲ ಅಲ್ಲಿ. ಕಟ್ಟ 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 ಎಸಿ ಲಾಗೋರಿ ಆಗೋಯ್ತು. ಆಟ ಆಡಿ ಆಡಿ ಬಿಸಿಲು ಅನ್ನೋದು ನೋಡ್ದಂಗೆ ಚೆನ್ನಾಗಿ ಕುಣಿದ ಮೇಲೆ ಎನರ್ಜಿಗೆ ಅಂದ್ಬಿಟ್ಟು ಸ್ವಲ್ಪ ಎಳ್ನೀರು ಕುಡಿತಾ ಇದ್ದೀವಿ. ಬಾರಮ್ಮ ಈ ಕಡೆ ಕೆಂಜರಿ ಹೋಗ್ಲೇ ಚಪ್ಪಲಿ ಮೇಲೆ ಆಂಟಿ ಹುಷಾರ ಆಂಟಿ ಆ ಕಡೆ ಮುಳ್ಳವಿ ಪೂಜೆ ಎಲ್ಲ ಮುಗೀತು. ಪೂಜೆ ಎಲ್ಲ ಮುಗಿಸ್ಕೊಂಡು ಮನೆಗೆ ಹೋಗ್ತಾ ಇದ್ದೀವಿ. ಪೂಜೆ ಎಲ್ಲ ಆವಾಗಲೇ ಮುಗೀತು. ನಾವು ಸ್ವಲ್ಪ ಹೊತ್ತು ಆಟ ಆಡ್ಕೊಂಡು ಇಷ್ಟೊತ್ತವರೆಗೂ ಹೊಲ್ದ ಹತ್ರ ಇದ್ದು ಇವಾಗ ಮನೆಗೆ ಹೋಗ್ತಾ ಇದ್ದೀವಿ. ಲಗೋರಿ ಎಲ್ಲ ಆಡಿದ್ವಿ, ಸಕ್ಕತ್ತಾಗಿತ್ತು. ನಂಗೆ ಲಗೋರಿ ಆಡೋದು ಹೆಂಗೆ ಅನ್ನೋದೇ ಗೊತ್ತಿರಲಿಲ್ಲ. ಆಮೇಲೆ ಎಲ್ಲ ಹೇಳ್ಕೊಟ್ಟು ಲಗೋರಿ ಆಡಿದ್ದು ಸಕ್ಕತ್ತಾಗಿ ಚಿಂದಿಯಾಗಿತ್ತು ಮಾತ್ರ. ಆಮೇಲೆ ಎಲ್ಲರೂ ತೋಟದಲ್ಲಿ ಕೂತ್ಕೊಂಡು ಎಳ್ನೀರು ಕುಡ್ಕೊಂಡು ಇವಾಗ ಮನೆ ಹತ್ರಕ್ಕೆ ಹೊರಡ್ತಾ ಇದ್ದೀವಿ. ನೋಡೋಣ, ಇವತ್ತು ಭಾನುವಾರ, ಇವತ್ತು ಹೋಗೋಕ್ಕಾಗಲ್ಲ. ಸೋಮವಾರ ನೋಡೋಣ. ಸೋಮವಾರ ಬೆಳಗ್ಗೆನೇ ಹೋಗೋದಾ ಇಲ್ಲ ರಾತ್ರಿಗೆ ಹೋಗೋದಾ ಹೇಳ್ತೀನಿ ಗೈಸ್. ಹೇಳಿ ಆಮೇಲೆ ಲಾಗ್ ಎಂಡ್ ಮಾಡ್ತೀನಿ. ಬೆಕ್ಕಲ್ಲ ಅದು ಮುಗಿಸಿ ಅದು ನೋಡುತ್ತೆ, ಅದನ್ನು ಮಾಡು. ನೋಡ್ತಾ ಇದೆ ಅದು ಅಷ್ಟು ಬೇಗ ಹೋಗಲ್ಲ. ಆ್ಯಕ್ಚುಲಿ ಇದು ನೆಕ್ಸ್ಟ್ ಡೇ ವಿಡಿಯೋ. ಸಂಡೇ ನಾವು ಪೂಜೆ ಎಲ್ಲ ಮುಗಿಸ್ಕೊಂಡು ಆಟ ಆಡಿಕೊಂಡು ಮನೆಗೆ ಬರೋಷ್ಟರಲ್ಲೇ ಸಂಜೆ ಆಗೋಯ್ತು. ನೈಟು ಎಲ್ಲರೂ ನಮ್ಮ ಆಂಟಿದಿರೆಲ್ಲ ಅವ್ರವ್ರ ಮನೆಗೆ ಹೊರಟ್ರು. ಹಂಗಾಗಿ ನಾನೇನು ವಿಡಿಯೋ ಮಾಡಲಿಲ್ಲ. ಇದು ನೆಕ್ಸ್ಟ್ ಡೇ ವಿಡಿಯೋ. ನನ್ನ ಮಗನ್ನ ಊರಲ್ಲೇ ಬಿಡ್ತಿದ್ವಿ. ಹಂಗಾಗಿ ಅವ್ನಿಗೆ ಸ್ವಲ್ಪ ಹಣ್ಣು, ಮನೆಗೆ ಏನು ಬೇಕೋ ಅದು ದಿನಸಿ ಎಲ್ಲ ತೊಗೊಂಬರೋಣ ಅಂತ ನಾನು ಹರಿ ಇಬ್ಬರು ಮಾಗಡಿಗೆ ಹೋಗಿದ್ವಿ. ಮಾಗಡಿಲಿ ಎಲ್ಲ ತೊಗೊಂಡು ಬರ್ಬೇಕಾದ್ರೆ ಇದು ಎತ್ತಿನ ಗಾಡಿ ಕಾಣಿಸ್ತು. ದನದ ಜಾತ್ರೆ ನಡೀತಿತ್ತಲ್ಲ, ಹಂಗಾಗಿ ಎತ್ತಿನ ಗಾಡಿನೂ ಶೋ ಆಫ್ ಮಾಡಿದ್ರು ಅನಿಸುತ್ತೆ. ಇದು ಎತ್ತಿನ ಗಾಡಿ ಆ್ಯಕ್ಚುಲಿ ಎಲ್ಲ ಕಬ್ಬಿಣದ್ದು. ನಾನು ತುಂಬ ಚಿಕ್ಕ ವಯಸ್ಸಲ್ಲಿ ನೋಡಿದ್ದೆ, ನಮ್ಮ ದೊಡ್ಡಮ್ಮನ ಮನೇಲಿತ್ತು ಎತ್ತಿನ ಗಾಡಿ. ಇದನ್ನು ಹಂಗೆ ವಿಡಿಯೋ ಮಾಡೋಣ ಅಂತ ಮಾಡಿದೆ. ಫುಲ್ಲು ಎಲ್ಲ ಕಬ್ಬಿಣದ್ದು ಎತ್ತಿನ ಗಾಡಿ. ಓನರು ಬೇರೆ ಕಡೆ ಇದ್ದರು, ಇವರೆಲ್ಲ ತೊಗೊಳಕ್ಕೆ ಅಂತ ಬಂದಿದ್ದರು. ಚೋಚ ಹೆಂಗೆ ಇದು? ನಾವು ಮಾಗಡಿಗೆ ಹೋಗಿ ದಿನಸಿ ಎಲ್ಲ ತೊಗೊಂಡು ರಿಟರ್ನ್ ಆಗಿ ತಿಂಡಿ ತಿಂದು ಫ್ರೆಶ್ ಅಪ್ ಆಗಿ ಇನ್ನೇನು ಬೆಂಗಳೂರು ಕಡೆ ಹೊರಡೋಣ ಅಂತ ಹೊರಡ್ತಾ ಇದ್ವಿ. ಅದಾದಮೇಲೆ ನನ್ನ ಮಗನ ಅಲ್ಲೇ ಒಂದು ವಾರ ಬಿಡೋಣ ಅಂತ ಅಂದ್ಕೊಂಡ್ವಿ. ನನಗಂತೂ ಅಜ್ಜಿ ತಾತನ ಮನೆ ಅಂತ ನೋಡಿರೋ ನೆನಪೇ ಇಲ್ಲ. ನನ್ನ ಮಗನಿಗೆ ಪುಣ್ಯಕ್ಕೆ 7 ಜನ ಅಜ್ಜಿದಿರಿದ್ದಾರೆ, 2 ಸ್ವಂತ ಅಜ್ಜಿದಿರಿದ್ದಾರೆ.
ಬಿಡೋಣ ಅಂತ ಅಂದ್ಕೊಂಡಿದ್ದೆ. ಅವನ್ನ ನಾನು ಹುಡ್ತಾಗಿಂದನೂ ಊರಲ್ಲಿ ಬಿಟ್ಟೇ ಇರಲಿಲ್ಲ. ನಮ್ಮ ಜೊತೆನೇ ಹೋಗೋದು, ನಮ್ಮ ಜೊತೆನೇ ಬರೋದು ಮಾಡ್ತಿದ್ದೆ. ನಮ್ಮ ಅಮ್ಮನ ಮನೇಲಿ ಬಿಡ್ತಾ ಇದ್ದೆ ನಮ್ಮ ಅಮ್ಮನ ಮನೇಲಿ. ಊರಲ್ಲಂತೂ ಬಿಟ್ಟೇ ಇರಲಿಲ್ಲ. ಹಾಗಾಗಿ ಈ ಸತಿ ಅವರು ತುಂಬ ಕೇಳ್ಕೊಂಡ್ರು, ಬಿಡು ಅಂತ. ನೋಡೋಣ ಅಂದ್ಬಿಟ್ಟು ಒಂದು ವಾರ ಬಿಡ್ತೀನಿ ಅಂತ ಅಂದೆ. ಒಂದು ವಾರ ಹೋಗಿ 15 ದಿನ ಆಗೋಗುತ್ತೆ. ಈ ವಿಡಿಯೋ ನೋಡೋಷ್ಟರಲ್ಲೇ ಅವನು ನಮ್ಮ ಅಮ್ಮನ ಮನೇಲಿ ಇರ್ತಾನೆ. ಅಲ್ಲೊಂದು 15 ದಿನ, ಇಲ್ಲೊಂದು 15 ದಿನ ಬಿಟ್ಟು ಅದಾದಮೇಲೆ ನಮ್ಮ ಮನೆಗೆ ಕರ್ಕೊಂಬರೋಣ ಅಂತ ನಾವು ಈ ಥರ ಪ್ಲ್ಯಾನ್ ಮಾಡಿದ್ವಿ. ನನ್ನ ಮಗಂಗೆ ಸಿಕ್ಕಾಪಟ್ಟೆ ಕ್ರೇಜು ಈ ಗಾಡಿ ಓಡಿಸೋದು, ಮತ್ತು ಸೈಕಲ್ ತುಳಿಯೋದು, ಕಾರ್ ಓಡಿಸೋದು ಸಿಕ್ಕಾಪಟ್ಟೆ ಕ್ರೇಜು. ಅದೆಷ್ಟರ ಮಟ್ಟಿಗೆ ಕ್ರೇಜ್ ಅಂದರೆ ಹೇಳೋಕ್ಕಾಗಲ್ಲ, ಹಂಗೆ ಕ್ರೇಜ್ ಅವನಿಗೆ. ಎಲ್ಲ ಆಗಿ ನಾವು ಕಾರ್ ಹತ್ಕೊಂಡು ರಿಟರ್ನ್ ಬರ್ಬೇಕಾದ್ರೆ ನಾವು ಕಾರ್ನರ್ವರೆಗೂ ಹೋಗೋವರೆಗೂ ಅಲ್ಲಿ ನಮ್ಮ ಹಿಂದೆ ಮುಂದೆನೇ ಸುತ್ತಿದ್ದ. ನಮ್ಗೊಂಥರ ಫೀಲ್ ಆಗ್ತಾ ಇರುತ್ತೆ ಬಿಟ್ಟು ಬರ್ಬೇಕಾದ್ರೆ. ನನ್ನ ಮಗಂಗೆ ಆ ಫೀಲೇ ಇಲ್ಲ. ಅವ್ನಿಗೇನು ಮೇಯ್ನು ಅಂದರೆ ಆಟ ಆಡೋದೊಂದು, ಅವನೇನೇ ಕೇಳಿದ್ರು ಮಾಡಿಕೊಡೋರು ಒಬ್ರು ಇರಬೇಕು. ಆಮೇಲೆ ಅವನು ಏನೇ ಅಂದರೂ ಅನ್ನೋರು ಒಬ್ರಿದ್ರೆ ಅವ್ನಿಗೆ ಅಷ್ಟೇ ಸಾಕು. ಚಿಕ್ಕ ಮಕ್ಕಳೇ ಹಂಗೆ ಅಲ್ವಾ. ಅವ್ನ ಒಟ್ಟಿನಲ್ಲಿ ಅವ್ನ ತಾಲೂಕಿನ ತಕ್ಕನಾಗೆ ಕುಣಿಯೋರಿದ್ದರೆ ಅವ್ನು ಎಲ್ಲಿ ಬೇಕಾದ್ರೂ ಇರ್ತಾನೆ. ನಮಗೆ ಸ್ವಲ್ಪ ಫೀಲ್ ಆಗ್ತಾ ಇರುತ್ತೆ, ಅಯ್ಯೋ ಬಿಟ್ಟು ಬರ್ತಾ ಇದ್ದೀವಲ್ಲ ಅಂತ. ನನ್ನ ಮಗಂಗೆ ಆ ಚಿಂತೆನೇ ಇಲ್ಲ. ಫಸ್ಟು ನೀವು ಹೋಗಿ ನಾನು ಆಟ ಆಡೋಕ್ಕೆ ಹೋಗಬೇಕು, ನೀವಿದ್ರೆ ನಾನು ಎಲ್ಲೂ ಹೋಗೋಕ್ಕಾಗಲ್ಲ ಅನ್ನೋ ಫೀಲ ನನ್ನ ಮಗನಿಗೆ. ಹಿಂಗಾಡಿ ಊರಲ್ಲಿ ಬಿಟ್ಟು ಬಂದ್ವಿ. ಇಷ್ಟೇ ಈ ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಆಮೇಲೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ಲರಿಗೂ ಟೇಕ್ ಕೇರ್, ಬಾಯ್. ಯಾರ ಕಡೆವರೆಗೂ ವಿಡಿಯೋ ನೋಡಿದಿರೋ ಅವ್ರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್ ಹೇಳ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್. ಸಾಕು ಬಾ ಮಗನೇ, ಸಾಕು ಬಾಯ್, ಟಾಟಾ. ಇಲ್ಲಿವರೆಗೂ ಬರಬೇಡ, ಒಬ್ಬೊಬ್ನೇ ಹೋಗು, ಮನೆಗೆ ಹೋಗು. ಬಾಯ್ ಚಿನ್ನಿ, ಬಾಯ್.